ಕಾಂತಾರ 2 ಬಗ್ಗೆ ಎಲ್ಲೋ ಒಂದ್ ಕಡೆ ಮೊನ್ನೆ ಅದು ಬಾಲಿವುಡ್ ಆಕ್ಟರ್ ಒಂದು ಕಾಂಟ್ರವರ್ಸಿ ಆಯ್ತು, ರಣವೀರ್ ಸಿಂಗ್ ಅವರು ಅಷ್ಟಾಂಗನ್ನ ತೋರಿಸಿ ಇದನ್ನ ಅವಮಾನ ಮಾಡಿದ್ದಾರೆ ನಮ್ಮ ದೈವಕ್ಕೆ ಅಂತಂದು ಸಾಕಷ್ಟು ಹೇಳ್ತಾರೆ. ಅಂದ್ರೆ ಯಾವಾಗ್ಲೂ ಅಷ್ಟೇ ಒಂದು ದೈವಾರಾಧನೆ ಅಂತ ಯಾರ್ದೇ ಒಂದು ಕಲ್ಚರ್ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ದಕ್ಷಿಣ ಕರ್ನಾಟಕ ಅಂತಲ್ಲ, ಉತ್ತರ ಕರ್ನಾಟಕ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಅದು ಕಲ್ಚರ್ ಅಂತ ಬಂದಾಗ ತನ್ನದೇ ಆದಂತ ಒಂದು ರೀತಿ ನಿಯಮಗಳಿರುತ್ತೆ. ಸೊ ಅದ್ ಯಾವಾಗ್ಲೂ ಅಷ್ಟೇ ಅದನ್ನ ಫಾಲೋ ಮಾಡಿದಷ್ಟು ಎಲ್ರಿಗೂ ಅದು ಅಂದ್ರೆ ರಿಲಿಜಿಯಸ್ ಆಗಿ ಹರ್ಟ್ ಆಗ್ಬಾರ್ದು, ಯಾವ್ದೇ ಒಂದು ವ್ಯಕ್ತಿಗಾಗ್ಲಿ, ಒಂದ್ ಸಂಘಕ್ಕಾಗ್ಲಿ, ಒಂದು ರಿಲಿಜಿಯಸ್ ಗ್ರೂಪ್ಗಾಗ್ಲಿ. ಸೊ ಅದರಿಂದ ಅವ್ರಿಗೆ ಹರ್ಟ್ ಆಗಿದೆ, ಅವರು ಅದಕ್ಕೆ ಅಪಾಲಜಿ ಕೂಡ ಕೇಳಿದ್ರು, ಈ ತರ ನಾನು ತಪ್ಪು ಮಾಡ್ದೆ ನಾನು ಅಂತ. ಸೊ ಆ ತರ ಆಗದೆ ಇರಂಗ್ ನಾವ್ ಮುಂದೆ ನೋಡ್ಕೋಬೇಕಷ್ಟೆ. ಇವಾಗ ರೈಸ್ ಆಫ್ ಅಶೋಕ ಅಂತ ಸತೀಶ್ ನೀನಾಸಂ ಅವ್ರ ಜೊತೆ ಫೆಬ್ರವರಿಯಲ್ಲಿ ರಿಲೀಸ್ ಆಗ್ತಾ ಇದೆ. ಈಗಾಗ್ಲೇ ಒಂದ್ ಹಾಡು ಕೂಡ ರಿಲೀಸ್ ಆಯ್ತು, ಹೇಳೋ ಮಾದೇವ ಅಂತ. ಇವತ್ತು ಆ ಮಾದೇವನ ಆಶೀರ್ವಾದ ಕೂಡ ಪಡ್ಕೊಂಡ್ವಿ. ಸೊ ಹೇಳೋ ಮಾದೇವ ಅಂತ ಬಹಳ ಚೆನ್ನಾಗಿ ಜನ ರಿಸೀವ್ ಮಾಡಿದ್ದಾರೆ ಹಾಡನ್ನ, ಬಹಳ ಖುಷಿ ಪಟ್ಟಿದ್ದಾರೆ. ಇವಾಗ ನೆಕ್ಸ್ಟ್ ಇನ್ನೊಂದು ಹಾಡು ಒಂದ್ ವಾರದಲ್ಲಿ ಅದು ಇನ್ನೊಂದು ಬಿಡುಗಡೆ ಆಗುತ್ತೆ. ಫೆಬ್ರವರಿ ಸಿನಿಮಾ ಆಗುತ್ತೆ. ಹಾಗೆ ಸಾಕಷ್ಟು ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ, ಹಾಗೆ ಕನ್ನಡದಲ್ಲಿ ಇನ್ನೊಂದು ಸಿನಿಮಾ ಕೂಡ ನಡೀತಾ ಇದೆ ಇವಾಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.